ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಕಟಕ ರಾಶಿಯವರಿಗೆ ಫೆಬ್ರವರಿ 6, 7, 8, 9, 10ರಂದು ಇದೇ ನಡೆಯುತ್ತದೆ. ಬಿ ಎಂಬ ವ್ಯಕ್ತಿಯಿಂದ ನಿಮಗೆ ಖಂಡಿತವಾಗಿ ನಡೆಯುವಂತಹ ವಿಷಯ ಇದೇ ಆಗಿರುತ್ತೆ. ಒಂಟಿಯಾಗಿ ನೋಡಿ ನಾವು ತಿಳಿಸುವಂತಹ ಸಂಪೂರ್ಣವಾದ ಮಾಹಿತಿಯನ್ನು ಅರ್ಥ ಮಾಡಿಕೊಳ್ಳಿ. ಇದರಿಂದಾಗಿ ಕಟಕ ರಾಶಿಯವರ ಜೀವನ ಬಹಳಷ್ಟು ಉತ್ತಮವಾದ ತಿರುವಿನಿಂದ ಕೂಡಿರುತ್ತೆ. ಕಷ್ಟಗಳಿಂದ ಹೊರಬರಬಹುದು, ನೆಮ್ಮದಿಯನ್ನು ಕೂಡ ಕಂಡುಕೊಳ್ಳಬಹುದು. ಒಟ್ಟಾರೆಯಾಗಿ ರಾಶಿ ಚಕ್ರದವರಿಗೆ ಎಲ್ಲ ರೀತಿಯ ಕಷ್ಟಗಳನ್ನು ದೂರ ಮಾಡಿಕೊಂಡು ನೆಮ್ಮದಿಯನ್ನು ಬರಮಾಡಿಕೊಳ್ಳೋಕೆ ಸೂಕ್ತವಾದ ಸಮಯವಾಗಿರುತ್ತೆ. ಒಟ್ಟಾರೆಯಾಗಿ ಕಟಕ ರಾಶಿಯವರು ತುಂಬ ಒಳ್ಳೆಯ ವ್ಯಕ್ತಿಗಳಾಗಿರ್ತಾರೆ. ಅವರ ಜೀವನಕ್ಕೆ ಸಂಪೂರ್ಣವಾಗಿ ರಾಯರ ಆಶೀರ್ವಾದ ದೊರೀತಾ ಇದೆ. ಈ ಸಮಯದಲ್ಲಿ ನೀವು ಖಂಡಿತವಾಗಿ ಬಹಳಷ್ಟು ಬದಲಾವಣೆಯನ್ನು ಜೀವನದಲ್ಲಿ ಕಂಡುಕೊಳ್ತೀರಾ. ಬಹುತೇಕವಾಗಿ ಮುಟ್ಟಿದ್ದೆಲ್ಲ ಬಂಗಾರವಂತ ವಿಶೇಷವಾದ ಸಮಯಗಳು ಪ್ರಾಪ್ತಿಯಾಗುತ್ತೆ. ಹಾಗಾದರೆ ಕಟಕ ರಾಶಿಯವರ ಜೀವನದಲ್ಲಿ ಹೊಸ ವ್ಯಕ್ತಿಯ ಆಗಮನ ಯಾವ ರೀತಿ ಇವರ ಬಾಳನ್ನು ಬೆಳಕು ಮಾಡುತ್ತೆ, ಆ ವ್ಯಕ್ತಿಯ ಯಾವ ಹೆಸರಿನಿಂದ ಅಕ್ಷರ ಶುರುವಾಗುತ್ತದೆ, ಆ ವ್ಯಕ್ತಿ ಬಂದ ನಂತರ ಇವರ ಬಾಳಿನಲ್ಲಿ ಆಗ್ತಕ್ಕಂಥ ಬಹುದೊಡ್ಡದಾದ ಬದಲಾವಣೆಗಳು ಹಾಗೂ ಅದೃಷ್ಟ ತರುವಂತಹ ಸಮಯಗಳು ಯಾವ ರೀತಿ ಶುರುವಾಗುತ್ತೆ ಎಂಬ ಸಂಪೂರ್ಣ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಕಟಕ ರಾಶಿಯವರು ಚಂದ್ರನ ಆಳ್ವಿಕೆಗೆ ಒಳಪಟ್ಟವರು. ಅದರಿಂದಲೇ ಇವರ ಜೀವನದ ಪ್ರತಿಯೊಂದು ಹಂತವು ಮನಸ್ಸಿನ ಏರಿಳಿತ, ಭಾವನೆಗಳ ಅಲೆ ಮತ್ತು ಅಂತರಂಗದ ಯುದ್ಧಗಳ ಮೂಲಕ ಸಾಗುತ್ತಿರುತ್ತದೆ. ಹೊರಗೆ ನೋಡಿದರೆ ಶಾಂತ, ಮೃದುವಾಗಿ ಕಾಣಿಸಿಕೊಳ್ಳುವಂತಹ ಈ ವ್ಯಕ್ತಿಗಳು ಒಳಗೆ ಅನೇಕ ವಿಚಾರಗಳನ್ನು ಮರೆಮಾಚಿಕೊಂಡೇ ಬದುಕುತ್ತಾರೆ. ಕಟಕ ರಾಶಿಯವರ ಭವಿಷ್ಯ ಎಂದರೆ ಸರಳವಾದ ಏರಿಕೆ ಅಲ್ಲ. ಅದು ಮೊದಲು ಕುಸಿತ, ನಂತರ ಹರಿವು, ಆಮೇಲೆ ಅದ್ಭುತವಾದ ಏರಿಕೆ. ಈ ರಾಶಿಯವರ ಜೀವನದಲ್ಲಿ ಅನೇಕ ರೀತಿಯ ತೊಂದರೆಗಳನ್ನು ದೂರ ಮಾಡ್ತಾರೆ. ಅಷ್ಟೇ ಅಲ್ಲದೆ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಸುಲಭವಾದ ಪರಿಹಾರವನ್ನು ಕಂಡುಕೊಳ್ತಾ ಹೋಗ್ತಾರೆ. ಆದರೆ ಇವರ ಜೀವನಕ್ಕೆ ಒಬ್ಬ ವಿಶೇಷವಾದ ವ್ಯಕ್ತಿಯ ಆಗಮನ ಖಂಡಿತವಾಗಿ ಅವರ ಮನೆಯಲ್ಲಿ ಒಂದು ನಂಬಿಕೆಯನ್ನು ಅದ್ಭುತವಾಗಿ ಸೃಷ್ಟಿಸುವಂತಹ ಸಹಾಯವನ್ನ ಮಾಡ್ತಾ ಹೋಗುತ್ತೆ. ಈ ರಾಶಿಯವರ ಜೀವನದಲ್ಲಿ ಅನೇಕರ ಮೇಲೆ ತುಂಬ ನಂಬಿಕೆಯನ್ನು ಇಟ್ಟಿರ್ತಾರೆ. ಅದೇ ರೀತಿ ಎಲ್ಲ ರೀತಿಯ ಕಷ್ಟಗಳಿಂದ ಸಂಪೂರ್ಣವಾಗಿ ಪರಿಹಾರವನ್ನು ಕಂಡುಕೊಳ್ಳುವಂತಹ ಮಾರ್ಗ ರಾಯರ ಅನುಗ್ರಹದಿಂದ ಇವರಿಗೆ ಸಿಗ್ತಾ ಹೋಗುತ್ತೆ. ಅದೇ ಕಾರಣದಿಂದಲೇ ಇವರ ಜೀವನದಲ್ಲಿ ಶಾಶ್ವತೆ ಹೆಚ್ಚು ಕಾಣಿಸಿಕೊಳ್ಳುತ್ತೆ. ಕೆಲಸ, ಪ್ರೀತಿ, ಸ್ನೇಹ, ಕುಟುಂಬ ಯಾವುದೂ ಕೂಡ ಶಾಶ್ವತವಾಗಿದೆ ಎಂದು ಇವರಿಗೆ ಮೊದಲಿಗೆ ಅನಿಸೋದಿಲ್ಲ. ಇದು ಹತ್ತಿರವಾಗಿರಬಹುದು, ನಾಳೆ ದೂರವಾಗುತ್ತಾರೆ. ನಂಬಿದ ವ್ಯಕ್ತಿಯ ಮೋಸ ಮಾಡಬಹುದು, ಕಟ್ಟಿಕೊಂಡ ಕನಸೆ ಒಡೆದು ಬೀಳಬಹುದು. ಈ ಎಲ್ಲ ಅನುಭವಗಳು ಕಟಕ ರಾಶಿಯವರ ಮಾನಸಿಕವಾಗಿ ದುರ್ಬಲಗೊಳಿಸುವಂತೆ ತೋರಿ ಬರುತ್ತದೆ. ಆದರೆ ವಾಸ್ತವದಲ್ಲಿ ಇದೇ ಅನುಭವಗಳು ಇವರನ್ನ ಒಳಗೊಳಗೆ ಗಟ್ಟಿ ಮತ್ತು ಬಲಿಷ್ಠರನ್ನಾಗಿ ಮಾಡ್ತಾ ಹೋಗುತ್ತೆ. ಕಟಕ ರಾಶಿಯವರು ಜೀವನದಲ್ಲಿ ಮರು ಒಂದು ತಪ್ಪನ್ನ ಮಾಡ್ತಾ ಇರ್ತಾರೆ. ಅದು ಹಿಂದಿನ ನೋವನ್ನೇ ಮತ್ತೆ ನೆನಪಿಸಿಕೊಳ್ಳೋದು. ಹಳೆಯ ಸಂಬಂಧ, ಹಳೆಯ ಮಾತು, ಹಳೆಯ ಮೋಸ ಇವೆಲ್ಲವನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡೇ ಇರ್ತಾರೆ. ಇದರಿಂದ ಅವರ ವರ್ತಮಾನ ಕ್ಷಣವೂ ಕೂಡ ಅಶಾಂತವಾಗುತ್ತದೆ. ಭವಿಷ್ಯದ ದಾರಿಯೂ ಕೂಡ ಮಂಕಾಗುತ್ತದೆ. ಇದುವೇ ಅವರ ಜೀವನದ ಅಶಾಶ್ವತತೆಗೆ ಮುಖ್ಯ ಕಾರಣ ಅಂತ ಅಂದ್ರೆ ಖಂಡಿತವಾಗಿ ಇವರ ಜೀವನದಲ್ಲಿ ಯಾರನ್ನ ನಂಬಬೇಕು, ಯಾರನ್ನ ನಂಬಬಾರದು, ಯಾವ ರೀತಿಯ ಜೀವನದಲ್ಲಿ ವಿಶೇಷವಾದ ಒಂದು ಎಲ್ಲ ರೀತಿಯ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳುವಂತಹ ಶಕ್ತಿ ಮತ್ತು ಮೌಲ್ಯವನ್ನು ತುಂಬಿಕೊಳ್ಬೇಕು ಅಂತ ಗೊತ್ತಿಲ್ಲದೆ ಒಳಗೊಳಗೆ ಪರದಾಡ್ತಾ ಇದ್ದಾರೆ. ಆದರೆ ಒಂದು ಹಂತದಲ್ಲಿ ಕಟಕ ರಾಶಿಯವರು ಒಂದು ದೊಡ್ಡ ಸತ್ಯವನ್ನು ತಿಳಿದುಕೊಳ್ತಾರೆ. ಎಲ್ಲರೂ ಉಳಿಯೋದಿಲ್ಲ, ಆದರೆ ನಾನು ಉಳಿಯಬೇಕು. ಭವಿಷ್ಯದ ದೃಷ್ಟಿಯಿಂದ ನೋಡಿದರೆ ಕಟಕ ರಾಶಿಯವರ ಜೀವನದಲ್ಲಿ ಒಂದು ನಿರ್ಣಾಯಕ ಕಾಲಘಟ್ಟ ಬರುತ್ತದೆ. ಆ ಸಮಯದಲ್ಲಿ ಇವರ ಜೀವನ ಸಂಪೂರ್ಣವಾಗಿ ಬದಲಾಗುತ್ತೆ. ಇದು ಹಣದ ವಿಚಾರವಾಗಿರಬಹುದು, ಕೆಲಸದ ಬದಲಾವಣೆ ಆಗಿರಬಹುದು, ಅಥವಾ ಪ್ರೀತಿಯ ವಿಷಯವಾಗಿರಬಹುದು. ಈ ಬದಲಾವಣೆಗೆ ಕಾರಣವಾಗುವಂತಹ ಒಂದು ನಿರ್ದಿಷ್ಟ ವ್ಯಕ್ತಿಯ ಆಗಮನ. ಆ ವ್ಯಕ್ತಿ ತುಂಬ ಗಟ್ಟಿಯಾಗಿರುವವನು ಅಲ್ಲ, ಹೆಚ್ಚು ಮಾತನಾಡುವವನು ಅಲ್ಲ, ಆದರೆ ಮಾತನಾಡಿದರೆ ಕೂಡ ನೇರವಾಗಿ ಮನಸ್ಸಿಗೆ ತಾಕುವಂತಹ ವ್ಯಕ್ತಿಯಾಗಿರ್ತಾನೆ. ಆ ವ್ಯಕ್ತಿ ಕಟಕ ರಾಶಿಯವರಿಗೆ ಒಂದು ಸಂಗತಿಯನ್ನ ಕಲಿಸಿಕೊಡ್ತಾನೆ. ಸ್ವಂತ ನಿಮ್ಮನ್ನ ಮೊದಲಿಗೆ ಹಿಡಿ ಎಂದು. ಖಂಡಿತವಾಗಿ ಸಮಯದಲ್ಲಿ ಬಿ ಅಕ್ಷರದ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಆಲ್ರೆಡಿ ಇದ್ರೂ ಕೂಡ ಅಥವಾ ಇಲ್ಲದೆ ಇದ್ರೂ ಕೂಡ, ಈಗ ಹೊಸದಾಗಿ ಪರಿಚಯ ಆದ್ರೂ ಕೂಡ ಅವರಿಂದ ನಿಮ್ಮ ಬಾಳು ಬದಲಾಗುವುದಂತೂ ಖಂಡಿತವಾಗಿ ನಿಶ್ಚಿತವಾಗಿದೆ. ಇದುವರೆಗೆ ಬೇರೆಯವರಿಗಾಗಿ ಬದುಕಿದಂತಹ ಕಟಕ ರಾಶಿಯವರು ಈ ವ್ಯಕ್ತಿಯ ಭೇಟಿಯ ನಂತರ ತಮ್ಮ ಜೀವನಕ್ಕೂ ಕೂಡ ಮೌಲ್ಯವನ್ನ ನೀಡಲು ಪ್ರಾರಂಭಿಸುತ್ತಾರೆ. ಆ ವ್ಯಕ್ತಿ ಸ್ನೇಹಿತನಾಗಿರ್ಬೋದು, ಪ್ರೇಮಿಯಾಗಿರ್ಬೋದು, ಅಥವಾ ಕೆಲವೊಮ್ಮೆ ಕಟಕ ರಾಶಿಯವರ ಜೀವನದಲ್ಲಿ ಗುರು ಸ್ವರೂಪದಲ್ಲಿ ಬಂದ ವ್ಯಕ್ತಿ ಕೂಡ ಆಗಿರಬಹುದು. ವಿಶೇಷವಾಗಿ ವ್ಯಕ್ತಿಯ ಹೆಸರಿನಲ್ಲಿ ಚಂದ್ರ ಅಥವಾ ಅಕ್ಷರಗಳ ವಿಶೇಷವಾದ ಪ್ರಭಾವವನ್ನು ಕಂಡುಕೊಳ್ಳುವ ಸಾಧ್ಯತೆ ಇದೆ. ಅಂದರೆ ಸಿ ಅಥವಾ ಬಿ ಅಂತ ಬರುವಂತಹ ವಿಶೇಷವಾದ ವ್ಯಕ್ತಿಯ ಒಂದು ಬದಲಾವಣೆ ನಿಮ್ಮ ಜೀವನದಲ್ಲಿ ಒಂದು ವಿಶೇಷತೆಯಿಂದ ತುಂಬಿರುವಂಥ ಜಾಗವನ್ನು ಅಷ್ಟೇ ಅಲ್ಲದೆ ನಿಮ್ಮ ಸಂಪತ್ತನ್ನು ವೃದ್ಧಿ ಮಾಡ್ಕೊಳ್ಳೋ ವಿಚಾರದಲ್ಲೂ ಕೂಡ ಅವರು ನಿಮಗೆ ಸಹಾಯವನ್ನು ಮಾಡ್ತಾರೆ.
ಒಟ್ಟಾರೆಯಾಗಿ ಸಮಯದಲ್ಲಿ ರಾಯರ ಅನುಗ್ರಹ ಖಂಡಿತ ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯ ತೊಂದರೆಗಳಿಂದ ಸಂಪೂರ್ಣವಾಗಿ ಪರಿಹಾರವನ್ನು ಪಡೆದುಕೊಳ್ಳುವ ಮೂಲಕ ಯಶಸ್ಸಿನ ಮೆಟ್ಟಿಲುಗಳನ್ನು ತಲುಪುವಂತಹ ಮಹತ್ತರವಾದ ಸಮಯವಾಗಿರುತ್ತೆ. ಈ ವ್ಯಕ್ತಿಯ ಪ್ರಭಾವದಿಂದ ಕಟಕ ರಾಶಿಯವರಲ್ಲಿ ದೊಡ್ಡ ಬದಲಾವಣೆ ನಡೆಯುತ್ತದೆ. ಮೊದಲಿಗೆ ಅವರು ತಮ್ಮ ಭಾವನೆಗಳನ್ನು ನಿಯಂತ್ರಿಸಲು ಕಲಿಯುತ್ತಾರೆ. ಎಲ್ಲರ ಮಾತಿಗೂ ತಕ್ಷಣ ಸ್ಪಂದಿಸೋದನ್ನು ಬಿಡುತ್ತಾರೆ. ಇಲ್ಲ ಎಂದು ಹೇಳುವ ಧೈರ್ಯ ಬರುತ್ತದೆ. ಇದುವೇ ಅವರ ಜೀವನದ ಅತಿ ದೊಡ್ಡ ತಿರುವಾಗಿರುತ್ತೆ. ಇದಾದ ನಂತರ ಅವರ ಕೆಲಸದಲ್ಲಿ ಸ್ಥಿರತೆ ಬರುತ್ತದೆ. ಹಣಕಾಸಿನ ವಿಚಾರದಲ್ಲಿ ಲಾಭ ಹಾಗೂ ನಷ್ಟಗಳ ಬಗ್ಗೆ ನಿಧಾನವಾಗಿ ಎಲ್ಲವನ್ನ ಕಳೆದುಕೊಳ್ತಾ ಹೋಗ್ತಾರೆ. ಖಚಿತವಾದ ಬೆಳವಣಿಗೆ ಕಾಣಿಸಿಕೊಳ್ಳುತ್ತೆ. ಹಿಂದೆ ಕೈ ತಪ್ಪಿದಂತಹ ಅವಕಾಶಗಳಿಂದ ಉತ್ತಮ ಅವಕಾಶಗಳು ಬರ್ತಾ ಹೋಗುತ್ತೆ. ಪ್ರೀತಿಯ ವಿಚಾರದಲ್ಲೂ ಕೂಡ ಕಟಕ ರಾಶಿಯವರ ಭವಿಷ್ಯ ಸಂಪೂರ್ಣವಾಗಿ ನಾಶವಾಗಿಲ್ಲ. ಆದರೆ ಇಲ್ಲಿ ಒಂದು ಎಚ್ಚರಿಕೆ ಕೂಡ ಇರುತ್ತದೆ. ಹಳೆಯ ವ್ಯಕ್ತಿಯ ಮತ್ತೆ ಬರುವ ಸಾಧ್ಯತೆ ಇರಬಹುದು. ಆದರೆ ಈ ಬಾರಿ ಕಟಕ ರಾಶಿಯವರು ಹಳೆಯವರಂತೆ ಮರಳಾಗೋದಿಲ್ಲ. ಅವರು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡಿರ್ತಾರೆ. ನನ್ನ ಶಾಂತಿ ಕಳೆದುಕೊಂಡು ಬಂದ ಪ್ರೀತಿ ನನಗೆ ಬೇಕಾಗಿಲ್ಲ. ಇದೇ ಅರಿವು ಅವರನ್ನ ಬಹುದೊಡ್ಡ ವ್ಯಕ್ತಿಯನ್ನಾಗಿ ಸಮಾಜದಲ್ಲಿ ಗೌರವ ಸಿಗುವಂತೆ ಮಾಡೋದಕ್ಕೆ ಸಾಧ್ಯ ಮಾಡಿಕೊಡುತ್ತೆ. ಮಾನಸಿಕವಾಗಿ ದೈಹಿಕವಾಗಿ ಅವರು ಅತಿ ಎತ್ತರಕ್ಕೆ ಕರೆದೊಯ್ಯುತ್ತದೆ. ನಿಮಗೆ ಬೇಕಾಗಿದ್ದರೆ ಖಂಡಿತವಾಗಿ ಕಟಕ ರಾಶಿಯವರ ಜೀವನ ಶಾಶ್ವತವಾಗಿ ಕಾಣಿಸಿಕೊಂಡರೂ ಅದು ವಾಸ್ತವದಲ್ಲಿ ಪರಿವರ್ತನೆಯ ಪ್ರತಿಕ್ರಿಯೆಯಾಗಿರುತ್ತೆ. ಪ್ರತಿಯೊಂದು ನೋವು, ಪ್ರತಿಯೊಂದು ದೂರುವಿಕೆ, ಪ್ರತಿಯೊಂದು ಕಣ್ಣೀರು ಇವೆಲ್ಲವೂ ಅವರನ್ನ ನಿಜವಾಗಿರುವಂತಹ ಗಮ್ಯದತ್ತ ಕರೆದುಕೊಂಡು ಹೋಗುವಂತಹ ಹೆಜ್ಜೆಗಳೇ ಆಗಿರುತ್ತೆ. ಸರಿಯಾದ ಸಮಯದಲ್ಲಿ ಸರಿಯಾದ ವ್ಯಕ್ತಿಯ ಭೇಟಿ ಇವರ ಜೀವನವನ್ನ ಸಂಪೂರ್ಣವಾಗಿ ಬದಲಾಯಿಸುತ್ತದೆ. ಈ ದಿನ ಕಟಕ ರಾಶಿಯವರು ತಿಳಿದುಕೊಳ್ತಾರೆ, ನಾನು ದುರ್ಬಲ ಅಲ್ಲ, ನಾನು ಸಹನಶೀಲ. ಅದರಿಂದಾಗಿ ನೀವು ಬೇಕಾದನ್ನ ಇದರಲ್ಲೇ ಪಡೆದುಕೊಳ್ತಾ ಹೋಗ್ತೀರಾ. ಖಂಡಿತವಾಗಿ ಕಟಕ ರಾಶಿಯವರ ಭವಿಷ್ಯ ದುಃಖದಿಂದ ಆರಂಭವಾದರೂ ಕೂಡ ಅಂತ್ಯ ಶಾಂತಿ ಮತ್ತು ಸ್ಥಿರತೆಯಲ್ಲೇ ಕೂಡಿರುತ್ತದೆ. ಖಂಡಿತವಾಗಿ ಕಟಕ ರಾಶಿಯವರ ಜೀವನದಲ್ಲಿ ಹಣದ ಜೀವನ ಎಂದರೆ ಏರಿಳಿತಗಳ ಕಥೆಯಾಗಿರುತ್ತೆ. ಹಣ ಇವರ ಕೈಯಲ್ಲಿ ಉಳಿಯೋದಕ್ಕಿಂತ ಬೇರೆಯವರ ಕೈಗೆ ಹೋಗೋದೇ ಹೆಚ್ಚು. ಸಹಾಯ ಮಾಡುವ ಸ್ವಭಾವ, ಕುಟುಂಬದ ಜವಾಬ್ದಾರಿ, ಭಾವನಾತ್ಮಕ ನಿರ್ಧಾರಗಳು ಇವೆಲ್ಲ ಹಣವನ್ನು ಹಿಡಿದಿಟ್ಟುಕೊಳ್ಳಲು ಬಿಡೋದಿಲ್ಲ. ಇವತ್ತಲ್ಲದೆ ನಾಳೆ ಅಲ್ಲ ಅನ್ನೋ ಭಾವನೆ ಇವರಿಗೆ ಬರುತ್ತಲೇ ಹೋಗುತ್ತದೆ, ಹೊಸದೇ ಆಗಿರುತ್ತದೆ. ಆದರೆ ಒಂದು ಹಂತದ ನಂತರ ಕಟಕ ರಾಶಿಯವರು ಹಣದ ಬಗ್ಗೆ ನಿರ್ಧಾರವನ್ನು ಕಠಿಣವಾಗಿ ತೆಗೆದುಕೊಳ್ತಾರೆ. ಎಲ್ಲರಿಗೂ ಕೂಡ ಸಹಾಯ ಮಾಡೋದು ನನ್ನ ಕರ್ತವ್ಯ ಅಲ್ಲ ಎನ್ನುವಂತಹ ಮನಸ್ಥಿತಿಯನ್ನು ಬರೋದಕ್ಕೆ ಈ ವ್ಯಕ್ತಿ ಸಹಾಯ ಮಾಡ್ತಾರೆ. ಇದೇ ಕ್ಷಣದಿಂದ ಹಣ ನಿಧಾನವಾಗಿ ಅಂದರೆ ಖಚಿತವಾಗಿ ಇವರ ಕಡೆಗೆ ತಿರುಗುತ್ತದೆ. ಈ ಸಮಯದಲ್ಲಿ ಹಳೆಯ ಸಾಲ ಮುಕ್ತವಾಗೋದು, ಅಪ್ರತ್ಯಕ್ಷವಾಗಿ ಹಣದ ಲಾಭ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ಮುಂದಿನ ದಿನಗಳಲ್ಲಿ ಕಟಕ ರಾಶಿಯವರಿಗೆ ಒಂದು ಹೆಚ್ಚುವರಿ ಆದಾಯದ ಮಾರ್ಗ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಅದು ಪಾರ್ಟ್ ಟೈಮ್ ಕೆಲಸ ಅಥವಾ ಯಾವುದೇ ರೀತಿಯ ಸೈಡ್ ಬಿಸ್ನೆಸ್ ಅಥವಾ ಹಳೆಯ ಕೌಶಲ್ಯದಿಂದ ಬರಬಹುದಾದಂತಹ ಹಣವಾಗಿರಬಹುದು. ಈ ಹಣದ ಮೂಲ ಒಂದು ವ್ಯಕ್ತಿಯ ಒಂದು ಸಲಹೆಯಿಂದ ಅಥವಾ ಪರಿಚಯದಿಂದ ಬರುತ್ತದೆ. ಹಣದ ವಿಚಾರದಲ್ಲಿ ಇದು ಹೊಸ ಅಧ್ಯಯನದ ಆರಂಭವಾಗಿರುತ್ತೆ. ಕಟಕ ರಾಶಿಯವರ ಕೆಲಸದಲ್ಲಿ ತುಂಬಾ ಪ್ರಾಮಾಣಿಕರು. ಆದರೆ ಸಮಸ್ಯೆ ಏನೆಂದರೆ ಅವರು ತಮ್ಮ ಕೆಲಸಕ್ಕಿಂತ ಬೇರೆಯವರ ಭಾವನೆಗಳಿಗೆ ಹೆಚ್ಚು ಮಹತ್ವವನ್ನ ಕೊಡ್ತಾರೆ. ಇದರಿಂದ ಅನೇಕ ಬಾರಿ ಅವರ ಪ್ರತಿಭೆಗೆ ತಕ್ಕ ಪುರಸ್ಕಾರ, ಗೌರವ ಸಿಗೋದಿಲ್ಲ. ಕೆಲಸ ಬದಲಾಯಿಸಬೇಕಾ, ಉಳಿಯಬೇಕಾ ಅನ್ನುವಂತಹ ಗೊಂದಲ ಇವರನ್ನ ಸದಾ ಕಾಡುತ್ತಿರುತ್ತದೆ. ಆದರೆ ಶೀಘ್ರದಲ್ಲೇ ಬಂದು ಒಂದು ಸ್ಪಷ್ಟವಾದ ಸೂಚನೆ ಸಿಗ್ತಾ ಹೋಗುತ್ತೆ. ಬಾಸ್ನ ಮಾತಾಗಿರ್ಬೋದು, ಕೆಲಸದ ಒತ್ತಡವಾಗಿರ್ಬೋದು ಅಥವಾ ಅಚಾನಕ್ಕಾಗಿ ಅವಕಾಶವಾಗಿರಬಹುದು. ಈ ಸಂದರ್ಭದಲ್ಲಿ ತೆಗೆದುಕೊಳ್ಳುವ ಒಂದು ನಿರ್ಧಾರ ಕಟಕ ರಾಶಿಯವರ ವೃತ್ತಿ ಜೀವನವನ್ನ ಸಂಪೂರ್ಣವಾಗಿ ಬದಲಾಯಿಸುತ್ತದೆ. ಮೊದಲಿಗೆ ಭಯ ಬರುತ್ತದೆ, ಆದರೆ ಅದೇ ನಿರ್ಧಾರ ಮುಂದಕ್ಕೆ ನೆಮ್ಮದಿ ಕೊಡುತ್ತದೆ. ಹೊಸ ಅಥವಾ ಹೊಸ ಜವಾಬ್ದಾರಿಯಲ್ಲಿ ಕಟಕ ರಾಶಿಯವರು ತಮ್ಮ ನಿಜವಾದ ಶಕ್ತಿಯನ್ನು ತೋರಿಸುತ್ತಾರೆ. ಜನರೊಂದಿಗೆ ಕೆಲಸ ಮಾಡುವಂತಹ ಕ್ಷೇತ್ರ, ನಿರ್ವಹಣೆ, ಸಲಹೆ, ಕೌನ್ಸಿಲಿಂಗ್ ಅಥವಾ ಕ್ರಿಯೇಟಿವ್ ಕೆಲಸ ಇವರಿಗೆ ವಿಶೇಷವಾದ ಹೆಸರು ತರುತ್ತದೆ. ನಾನು ಇದಕ್ಕೆ ಯೋಗ್ಯನಾ ಅನ್ನುವಂತಹ ಪ್ರಶ್ನೆ ಜೀವನದಲ್ಲಿ ಉತ್ತರವನ್ನ ಕೊಡುತ್ತದೆ. ಖಂಡಿತವಾಗಿ ಎಲ್ಲಾ ರೀತಿಯ ತೊಂದರೆಗಳಿಂದ ಪರಿಹಾರ ಸಿಗುತ್ತದೆ. ನಿಮ್ಮ ಜೀವನದಲ್ಲಿ ಅದೃಷ್ಟ ಮತ್ತು ಯಶಸ್ಸು ಒಟ್ಟಾರೆಯಾಗಿ ಹುಡುಕಿಕೊಂಡು ಬರುವಂತಹ ವಿಶೇಷವಾದ ಸಮಯ ಇದಾಗಿರೋದ್ರಿಂದ ಕಟಕ ರಾಶಿಯವರ ಪ್ರೀತಿ ತುಂಬಾ ಆಳವಾದದ್ದು. ಒಮ್ಮೆ ಪ್ರೀತಿ ಮಾಡಿದರೆ ಸಂಪೂರ್ಣವಾಗಿ ಮನಸ್ಸನ್ನ ಕೊಡ್ತಾರೆ. ಆದರೆ ಇದೇ ಪ್ರೀತಿ ಅವರಿಗೆ ಹೆಚ್ಚು ನೋವು ಕೊಡುತ್ತದೆ. ತಪ್ಪು ವ್ಯಕ್ತಿಯನ್ನ ನಂಬೋದು, ಹೆಚ್ಚು ತಾಳ್ಮೆ ತೋರಿಸೋದು, ತಮ್ಮ ಮೌಲ್ಯವನ್ನ ಮರೆತೇ ಪ್ರೀತಿಸೋದು ಇವೆಲ್ಲ ಇವರ ಹಿಂದಿನ ಪ್ರೇಮ ಕಥೆ ಮುಗಿದ ಜೀವನವಾಗಿರುತ್ತದೆ. ಖಂಡಿತವಾಗಿ ಪ್ರೇಮ ಜೀವನ ಆಗಿರಬಹುದು, ವೈವಾಹಿಕ ಜೀವನ ಆಗಿರಬಹುದು, ನಿಮ್ಮ ಕುಟುಂಬ ಜೀವನದಲ್ಲಿ ತಾಳ್ಮೆ ಎಷ್ಟು ಮುಖ್ಯವೋ ಅಷ್ಟು ಮಾತ್ರ ಮುಖ್ಯವಾಗಿರಬೇಕು. ಯಾರನ್ನ ಎಷ್ಟು ನಂಬಬೇಕೋ ಅಷ್ಟು ಮಾತ್ರ ನಂಬಬೇಕಾಗುತ್ತೆ. ಒಟ್ಟಾರೆ ನಿಮ್ಮ ಹೆಸರಿಗೆ ನಿಮಗೆ ಮೋಸ ಮಾಡುವಂತಹ ವ್ಯಕ್ತಿಗಳಿಂದ ಆದಷ್ಟು ದೂರ ಇರೋದು ಒಳ್ಳೆಯದು. ಶತ್ರುಗಳ ಕಾಟ ನಿಮ್ಮ ಜೀವನದಲ್ಲಿ ಹಲವಾರು ರೀತಿಯ ಸಮಸ್ಯೆಗಳನ್ನು ಹುಟ್ಟುಹಾಕುತ್ತದೆ. ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳೋಕೆ ಹಳೆಯ ಪ್ರೀತಿ ಅಥವಾ ಹಳೆಯ ವ್ಯಕ್ತಿ ಮತ್ತೆ ಜೀವನಕ್ಕೆ ಪ್ರವೇಶ ಮಾಡುವ ಸಾಧ್ಯತೆ ಇರೋದ್ರಿಂದ ಈ ಬಾರಿ ಪರೀಕ್ಷೆ ಬರುತ್ತದೆ. ಹಳೆಯ ನೋವಿನ ದಾರಿಯಲ್ಲೇ ಮತ್ತೆ ಹೋಗುತ್ತೀರಾ ಅಥವಾ ಹೊಸ ದಾರಿಯನ್ನ ಆಯ್ಕೆ ಮಾಡುತ್ತೀರಾ ಎಂದು. ಈ ಕ್ಷಣದಲ್ಲಿ ಕಟಕ ರಾಶಿಯವರು ಮೌನವಾಗಿರೋದು ಅಂದರೆ ಮನಸ್ಸಿನೊಳಗೆ ಸ್ಪಷ್ಟತೆ ಹುಟ್ಟಿಸೋದು. ಇದೇ ಸಮಯದಲ್ಲಿ ಮತ್ತೊಬ್ಬ ವ್ಯಕ್ತಿ ಹೊಸ ವ್ಯಕ್ತಿಯಾಗಿ ಕಾಣಿಸಿಕೊಳ್ತಾನೆ. ಈ ವ್ಯಕ್ತಿ ಹೆಚ್ಚು ಭಾವನಾತ್ಮಕ ಅಲ್ಲ, ಆದರೆ ತುಂಬಾ ಸ್ಥಿರವಾಗಿರ್ತಾನೆ. ಕಟಕ ರಾಶಿಯವರ ಕಣ್ಣೀರನ್ನ ಬಳಸಿಕೊಳ್ಳುವವನಲ್ಲ, ಅರ್ಥ ಮಾಡಿಕೊಳ್ಳುವವನಾಗಿರ್ತಾನೆ. ಈ
ಈ ಸಂಬಂಧ ನಿಧಾನವಾಗಿ ಬೆಳೆಯುತ್ತದೆ, ಆದರೆ ಭದ್ರವಾಗಿರುತ್ತದೆ. ಇದೇ ಕಟಕ ರಾಶಿಯವರು ಹಂಬಲಿಸುವಂತಹ ಪ್ರೀತಿಯಾಗಿರುತ್ತೆ. ಒಟ್ಟಾರೆಯಾಗಿ ನಿಮ್ಮ ಜೀವನಕ್ಕೆ ಬರುವಂತಹ ಈ ಒಂದು ವಿಶೇಷವಾದ ವ್ಯಕ್ತಿಯನ್ನ ಯಾವುದೇ ಕಾರಣಕ್ಕೂ ನಿರ್ಲಕ್ಷಿಸಬೇಡಿ, ಅನುಮಾನಿಸಬೇಡಿ. ಕೊನೆಗೆ ಕಟಕ ರಾಶಿಯವರು ಒಂದು ಸತ್ಯವನ್ನ ತಿಳಿದುಕೊಳ್ತಾರೆ. ಪ್ರೀತಿ ಎಂದರೆ ತ್ಯಾಗ ಮಾತ್ರವಲ್ಲ, ಸ್ವಾಭಿಮಾನವೂ ಕೂಡ ಹೌದು. ಈ ಅರಿವಿನ ನಂತರ ಅವರ ಪ್ರೇಮ ಜೀವನ ಶಾಂತವಾಗುತ್ತದೆ. ಸರಿಯಾದ ವ್ಯಕ್ತಿಯ ಜೊತೆ ಇದ್ದಾಗ ಮಾತ್ರ ಕಟಕ ರಾಶಿಯವರು ಅತಿ ಸುಂದರವಾಗಿ ಹರಡುತ್ತಾರೆ. ಈ ಪ್ರೀತಿ ಅವರ ಜೀವನಕ್ಕೆ ನೆಮ್ಮದಿ, ಸ್ಥಿರತೆ ಮತ್ತು ಭರವಸೆಯನ್ನು ತಂದುಕೊಡುತ್ತೆ. ಒಟ್ಟಾರೆಯಾಗಿ ರಾಶಿಯವರು ಎಲ್ಲ ರೀತಿಯ ತೊಂದರೆಗಳಿಂದ ಪರಿಹಾರನ ಪಡ್ಕೊಳ್ಬೇಕು ಅನ್ನೋದಾದ್ರೆ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಖಂಡಿತವಾಗಿ ಬೇಕಾಗುತ್ತೆ. ರಾಯರ ಆಶೀರ್ವಾದ ಯಾವ ವ್ಯಕ್ತಿಗಳ ಮೇಲಿರ್ತೋ ಅಂತಹ ವ್ಯಕ್ತಿಗಳು ಅದೃಷ್ಟವಂತರು ಮಾತ್ರವಲ್ಲದೆ ಧೈರ್ಯವಂತರಾಗೂ ಕೂಡ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಗೆಲ್ತಾ ಹೋಗ್ತಾರೆ. ಕಟಕ ರಾಶಿಯವರ ಜೀವನದಲ್ಲಿ ಬಿ ಅಕ್ಷರದ ವ್ಯಕ್ತಿಯ ಆಗಮನ ಆಕಸ್ಮಿಕವಾಗಿರಬಹುದು, ಆದರೆ ಅವರ ಪರಿಣಾಮ ಅತಿ ಆಳವಾಗಿರುತ್ತದೆ. ಈ ವ್ಯಕ್ತಿ ಬರುವ ಮೊದಲು ಕಟಕ ರಾಶಿಯವರು ಒಳಗೊಳಗೆ ತುಂಬ ಒದ್ದಾಡಿರ್ತಿದ್ರು. ಎಲ್ಲರಿಗೂ ಕೂಡ ಒಳ್ಳೆಯದನ್ನೇ ಮಾಡಬೇಕು, ಎಲ್ಲರನ್ನ ಉಳಿಸಿಕೊಳ್ಳಬೇಕು ಎಂಬ ಭಾವನೆ ಇವರನ್ನ ಮಾನಸಿಕವಾಗಿ, ದೈಹಿಕವಾಗಿ ದನಿಸಿರುತ್ತದೆ. ಹೊರಗೆ ನಗುತ್ತಾ ಒಳಗೆ ಕಣ್ಣೀರು ಹಾಕುತ್ತಾ ಎಲ್ಲ ರೀತಿಯ ತೊಂದರೆಗಳನ್ನು ತಮ್ಮ ಮೈ ಮೇಲೆ ಎಳೆದುಕೊಳ್ಳುವಂತಹ ಜೀವನದಲ್ಲಿ ಸಾಗುತ್ತಾ ಇದ್ರು. ಆದರೆ ಬಿ ವ್ಯಕ್ತಿಯ ಆಗಮನದಿಂದ ಈ ರಾಶಿಯವರ ಜೀವನ ಸ್ಥಿತಿ ನಿಧಾನವಾಗಿ ಬದಲಾವಣೆಯಾಗಲು ಪ್ರಾರಂಭಿಸುತ್ತದೆ. ಈ ಬಿ ವ್ಯಕ್ತಿ ಸಾಮಾನ್ಯ ಜನರಂತೆ ಅಲ್ಲ. ಅವರು ಕಟಕ ರಾಶಿಯವರ ಮಾತಿಗಿಂತ ಅವರ ಮೌನವನ್ನು ಹೆಚ್ಚು ಓದುತ್ತಾರೆ. ಕಟಕ ರಾಶಿಯವರು ಏನೇ ಹೇಳಿದ್ರು ಕೂಡ ಹೇಳದಿದ್ದರೂ ಕೂಡ ಅವರ ನೋವು ಏನು ಎಂಬುದರ ಬಗ್ಗೆ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ತಾರೆ. ಅವರ ಭಯ ಏನು ಎಂಬುದನ್ನು ಸಹಜವಾಗಿ ತಿಳಿದುಕೊಳ್ತಾರೆ. ಇಷ್ಟೊಂದು ಶಕ್ತಿ ಈ ವ್ಯಕ್ತಿಗೆ ಇರುತ್ತದೆ. ಇದೇ ಕಾರಣಕ್ಕೆ ಕಟಕ ರಾಶಿಯವರು ಈ ವ್ಯಕ್ತಿಯ ಮುಂದೆ ತಮ್ಮ ಮುಖ್ಯವಾದ ನಿರ್ಧಾರವನ್ನು, ನಿಜವಾದ ಮುಖವನ್ನು ತೋರಿಸಲು ಧೈರ್ಯ ಮಾಡ್ತಾರೆ. ಇದು ಅವರ ಜೀವನದಲ್ಲಿ ಮೊದಲ ಬಾರಿಗೆ ಸಂಭವಿಸುವಂತಹ ಅನುಭವವಾಗಿರುತ್ತೆ. ಬಿ ವ್ಯಕ್ತಿ ಬಂದ ನಂತರ ಕಟಕ ರಾಶಿಯವರ ಮೊದಲ ಬದಲಾವಣೆ ಆಗೋದು ಅವರ ಮನಸ್ಸಿನ ಸ್ಥಿರತೆ. ಖಂಡಿತವಾಗಿ ಮನಸ್ಸಿನ ಸ್ಥಿರತೆ ಮತ್ತು ಪ್ರತಿಯೊಂದು ವಿಚಾರಕ್ಕೂ ಅತಿಯಾಗಿ ಪ್ರತಿಕ್ರಿಯಿಸೋದು. ಈಗ ನಿಧಾನವಾಗಿ ವಿಚಾರ ಮಾಡಿ ಪ್ರತಿಕ್ರಿಯಿಸೋದನ್ನು ಕಲಿತುಕೊಳ್ತಾರೆ. ಎಲ್ಲವೂ ನನ್ನ ಹೊಣೆ ಅಲ್ಲ ಎಂಬ ಅರಿವು ಬರುತ್ತದೆ. ಈ ಒಂದು ಅರಿವು ಕಟಕ ರಾಶಿಯವರ ಜೀವನದ ಅರ್ಧ ಸಮಸ್ಯೆಯನ್ನು ಪರಿಹರಿಸುತ್ತದೆ. ಮಾನಸಿಕವಾದ ಒತ್ತಡ ಕಡಿಮೆ ಆಗುತ್ತೆ, ನಿದ್ರೆ ಸುಧಾರಿಸುತ್ತದೆ, ಮುಖದಲ್ಲೂ ಕೂಡ ಶಾಂತಿಯ ಕಡೆ ಕಾಣಿಸಿಕೊಳ್ತಾ ಹೋಗುತ್ತೆ. ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ತೆಗೆದುಕೊಳ್ಳುವಂತಹ ಪ್ರತಿಯೊಂದು ನಿರ್ಧಾರ, ನೀವು ನಂಬುವಂತಹ ಪ್ರತಿಯೊಬ್ಬ ವ್ಯಕ್ತಿ ಕೂಡ ನಿಮ್ಮ ಜೀವನದ ಹಲವಾರು ವರ್ಷಗಳ ಸ್ಪಷ್ಟವಾದ ಸಂದೇಶವನ್ನು ಹೊತ್ತು ತಂದಿರುವಂತಹ ಒಬ್ಬ ವಿಶೇಷವಾದ ವ್ಯಕ್ತಿಯಾಗಿರ್ತಾನೆ. ಖಂಡಿತವಾಗಿ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಕಟಕ ರಾಶಿಯವರ ಬಾಳನ್ನ ಬೆಳಕು ಮಾಡುತ್ತೆ, ಕಷ್ಟಗಳಿಂದ ಹೊರತರುತ್ತೆ, ನೆಮ್ಮದಿಯನ್ನು ತಂದುಕೊಡುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹಣಕಾಸಿನ ವಿಚಾರದಲ್ಲಿ ಬಿ ವ್ಯಕ್ತಿ ಕಟಕ ರಾಶಿಯವರಿಗೆ ಅದೃಷ್ಟದ ಬಾಗಿಲು ತೆರೆಯುವುದನ್ನು ಹೇಳಿಕೊಡ್ತಾರೆ. ಅವರು ನೇರವಾಗಿ ಹಣ ಕೊಡದೇ ಇದ್ದರೂ ಸರಿಯಾದ ದಾರಿ ತೋರಿಸುತ್ತಾರೆ. ತಪ್ಪು ಖರ್ಚು, ಭಾವನಾತ್ಮಕ ಹಣದ ನಿರ್ಧಾರಗಳಿಂದ ಕಟಕ ರಾಶಿಯವರು ದೂರ ಇಡುತ್ತಾರೆ. ಈ ವ್ಯಕ್ತಿಯ ಸಲಹೆ ಅಥವಾ ಪ್ರೇರೇಪಣೆಯಿಂದ ಒಂದು ಹೊಸದಾದ ಆದಾಯದ ಮಾರ್ಗ, ಹೊಸ ಅವಕಾಶ ಅಥವಾ ಸ್ಥಗಿತಗೊಂಡ ಹಣ ಮರಳಿ ಬರುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಈ ಸಮಯದಲ್ಲಿ ಕಟಕ ರಾಶಿಯವರು ತಮ್ಮ ಜೀವನದಲ್ಲಿ ಹಣವನ್ನು ಉಳಿಸುತ್ತಿರೋದನ್ನ ಮೊದಲ ಬಾರಿಗೆ ಸ್ಪಷ್ಟವಾಗಿ ಕಾಣುತ್ತಾರೆ. ಕೆಲಸದ ವಿಚಾರದಲ್ಲಿ ಬಿ ವ್ಯಕ್ತಿ ಕಟಕ ರಾಶಿಯವರ ಆತ್ಮವಿಶ್ವಾಸವನ್ನ ಮರು ಉತ್ಸಾಹಗೊಳಿಸುತ್ತಾರೆ. ನೀವು ಇದಕ್ಕೆ ಯೋಗ್ಯ ಎಂದು ಹೇಳುತ್ತಾರೆ. ಒಬ್ಬ ವ್ಯಕ್ತಿ ಇವರಿಗೆ ಬೇಕಾದರೆ ಖಂಡಿತವಾಗಿ ನೀವು ಎಲ್ಲರಿಗೂ ಬೇಕಾಗಿರುವಂತಹ ವಿಶೇಷವಾದ ವ್ಯಕ್ತಿ ಎಂದು ಅವರ ಜೀವನದಲ್ಲಿ ಆತ್ಮವಿಶ್ವಾಸ, ಧೈರ್ಯವನ್ನು ತುಂಬುತ್ತಾ ಹೋಗ್ತಾರೆ. ಹೊಸ ಜವಾಬ್ದಾರಿ, ಪ್ರೋತ್ಸಾಹ ಈ ವ್ಯಕ್ತಿಯ ಆಗಮನದಿಂದ ಎಲ್ಲವೂ ಕೂಡ ನಿಧಾನವಾಗಿ ಸರಿ ಹೋಗುತ್ತೆ. ಕುಟುಂಬ ಜೀವನ, ಪ್ರೀತಿಯ ಜೀವನ, ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಎಲ್ಲವೂ ಕೂಡ ಒಂದೊಂದಾಗಿ ಪರಿಹಾರವಾಗ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ರಾಶಿಯವರಿಗೆ ಒಂದು ದೊಡ್ಡ ತಿರುವು ಜೀವನದಲ್ಲಿ ಬರೋದು ಖಂಡಿತವಾಗಿರುತ್ತದೆ. ಯಾವುದೇ ರೀತಿಯ ಪ್ರೇಮ ಸಂಬಂಧವೇ ಆಗಿರಬೇಕು ಅಂತೇನಿಲ್ಲ, ಆದರೆ ಇದಕ್ಕಿಂತ ದೊಡ್ಡದಾದ ತುಂಬ ಶುದ್ಧವಾಗಿರುವಂತಹ ನಿಕಟವಾದ ಸ್ನೇಹ ಸಂಬಂಧವಾಗಿರುತ್ತದೆ. ಬಿ ಎಂಬ ವ್ಯಕ್ತಿ ನಿಮ್ಮನ್ನು ನಿಯಂತ್ರಿಸೋದಿಲ್ಲ, ಬದಲಿಗೆ ನೀವು ಇರುವಂತೆಯೇ ನಿಮ್ಮನ್ನು ಒಪ್ಪಿಕೊಳ್ತಾರೆ ಎಂಬ ಭರವಸೆ ಕೊಡುತ್ತಾರೆ. ಇದುವರೆಗೂ ನಿಮ್ಮನ್ನು ಬದಲಾಯಿಸಿಕೊಂಡೇ ಬಂದಿದ್ದಂತಹ ಕಟಕ ರಾಶಿಯವರಿಗೆ ಇದು ಅಚ್ಚರಿಯ ಅನುಭವ. ಬಿ ವ್ಯಕ್ತಿ ಬಂದ ನಂತರ ಕಟಕ ರಾಶಿಯವರು ತಮ್ಮ ಹಿಂದಿನ ಸಂಬಂಧಗಳ ಬಗ್ಗೆ ಸ್ಪಷ್ಟವಾಗಿ ನೋಡುವಂತಹ ಧೈರ್ಯವನ್ನು ಹೊಂದಿರ್ತಾರೆ. ಒಟ್ಟಾರೆ ಈ ಸತ್ಯ ನೋವು ಕೊಡಬಹುದು, ಆದರೆ ಅದೇ ಸತ್ಯ ನಿಮ್ಮ ಜೀವನದಲ್ಲಿ ನೋವಿನಿಂದ ಹೊರಬಂದು ಹೊಸ ಅಧ್ಯಯನವನ್ನು ಪ್ರಾರಂಭಿಸಲು ಪ್ರಮುಖವಾದ ಹಂತವಾಗಿರುತ್ತದೆ. ಅದೃಷ್ಟದ ವಿಚಾರಕ್ಕೆ ಬಂದರೆ ಬಿ ವ್ಯಕ್ತಿಯ ನಂತರ ಕಟಕ ರಾಶಿಯವರು ನಿಜ ಕೂಡ ಅದೃಷ್ಟವಂತರಾಗ್ತಾರೆ. ಇದು ಅಚಾನಕ್ಕಾಗಿ ಲಾಟರಿ ತರುವಂತಹ ಅದೃಷ್ಟವಲ್ಲ, ಇದು ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಅದೃಷ್ಟ. ತಪ್ಪು ವ್ಯಕ್ತಿಗಳು ಸ್ವಂತ ದೂರವಾಗೋದು, ಸರಿಯಾದ ಜನರು ಹತ್ತಿರವಾಗೋದು ಇವೆಲ್ಲವೂ ಕೂಡ ಅದೃಷ್ಟದ ಭಾಗವೇ ಆಗಿರುತ್ತದೆ. ಜೀವನ ನಿಧಾನವಾಗಿ ಸರಿ ಹೋಗುತ್ತದೆ. ಕೊನೆಗೆ ಬಿ ವ್ಯಕ್ತಿ ಕಟಕ ರಾಶಿಯವರಿಗೆ ಕಲಿಸುವಂತಹ ಅತಿ ದೊಡ್ಡ ಮುಖ್ಯ ಪಾಠವೇನೆಂದರೆ ಸ್ವಂತ ನಿಮ್ಮನ್ನು ನೀವು ಪ್ರೀತಿಸೋದು ಸ್ವಾರ್ಥವಲ್ಲ. ಈ ಪಾಠವನ್ನು ಕಲಿತ ನಂತರ ಕಟಕ ರಾಶಿಯವರು ಜೀವನದಲ್ಲಿ ಹಿಂದೆಂದೂ ಕಾಣದ ಶಾಂತಿಯನ್ನು ಅನುಭವಿಸುತ್ತಾರೆ.
ಕಣ್ಣೀರಿನಿಂದ ಆರಂಭವಾಗುವ ಕತೆ ನೆಮ್ಮದಿಯಲ್ಲಿ ಅಂತ್ಯವಾಗುತ್ತದೆ. ಈ ವ್ಯಕ್ತಿ ಬಂದ ನಂತರ ಕಟಕ ರಾಶಿಯವರ ಜೀವನದಲ್ಲಿ ದುಃಖದ ಅಧ್ಯಾಯಗಳು ಮುಚ್ಚಿ ಅದೃಷ್ಟ ಮತ್ತು ಸ್ಥಿರತೆಯ ಹೊಸ ಅಧ್ಯಾಯ ತೆಗೆದುಕೊಳ್ಳುತ್ತೆ. ಒಟ್ಟಾರೆಯಾಗಿ ಈ ವ್ಯಕ್ತಿ ನಿಮ್ಮ ಜೀವನಕ್ಕೆ ಆಲ್ರೆಡಿ ಬಂದಿದ್ರೂ ಕೂಡ ಬಾರದೇ ಇದ್ರೂ ಕೂಡ ಅವರನ್ನು ಯಾವುದೇ ಕಾರಣಕ್ಕೂ ಕೂಡ ಅನುಮಾನಿಸಬೇಡಿ. ಅವರು ಹೇಳುವಂತಹ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಗೌರವಿಸಿ. ನೀವು ಅವರನ್ನು ನಿರ್ಲಕ್ಷ್ಯ ಮಾಡಿದರೆ ಖಂಡಿತವಾಗಿ ಬಂದ ಅವಕಾಶವನ್ನು ಕೈತಪ್ಪಿಸಿಕೊಳ್ಳಬಹುದು. ಆದ್ದರಿಂದ ಯೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳಿ. ಅದೇ ಸಮಯದಲ್ಲಿ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಮಾಡೋದು ಕೂಡ ಖಂಡಿತವಾಗಿ ಉತ್ತಮವಾಗಿರುತ್ತೆ. ನಿಮ್ಮ ಜೀವನದ ಸಕಲ ದೋಷಗಳು ಮತ್ತು ಕಷ್ಟಗಳನ್ನು ದೂರ ಮಾಡುತ್ತೆ. ಜೀವನದಲ್ಲಿ ಪ್ರೀತಿ, ಉತ್ಸಾಹ ಮತ್ತು ಹೊಸದಾದ ಒಂದು ಶಕ್ತಿ, ಸಾಮರ್ಥ್ಯ, ಯಶಸ್ಸಿನ ಮೆಟ್ಟಿಲುಗಳನ್ನು ತಲುಪೋಕೆ ಸಾಧ್ಯ ಮಾಡಿಕೊಡುತ್ತೆ. ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.